ನನಗೆ ಮುಂಚಿನಿಂದ ನಾನು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡಲೇಬೇಕು ಅಂತ ಒಂದು ಮನಸ್ಸಿನಲ್ಲಿ ಆಸೆ, ಆಕಾಂಕ್ಷೆ, ಏನ್ ಬೇಕೋ ಏನ್ ಸಬ್ ವರ್ಡ್ಸ್ ಯೂಸ್ ಮಾಡಿದ್ರು ಇತ್ತು. ನನಗೆ ನೇಟಿವ್ ಬಂದು ಭದ್ರಾವತಿ. ಸೊ ನೀವು ಗೌರಿಬಿದನೂರು ಕನೆಕ್ಷನ್ ಯಾವ ತರ ಬರುತ್ತೆ, ಮತ್ತೆ ಇಸ್ತೂರಿ ಫ್ಯಾಮಿಲಿ ಅವರು ನಿಮ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಸರ್? ಬಾಂಬೆಯಲ್ಲಿ 30 ಸ್ಟೋರಿ ಬಿಲ್ಡಿಂಗ್ ಕೊಟ್ಟಾಗ ಅಲ್ಲಿ ಸೈಟ್ಗಳಿಗೆ ಕಟ್ಟೋವಾಗ ಹೋದ್ರೆ ಎಷ್ಟಿಷ್ಟು ಕಂಬಿಗಳಿರುತ್ತೆ ಅಂತಂದ್ರೆ ಇದ್ರಲ್ಲಿ ಕಾಂಕ್ರೀಟ್ ಹೆಂಗ್ ಸುರಿಲೋ ಅಂತ ಸೈಟಲ್ಲಿ ಕೇಳಿದ್ರು. ಕಂಪ್ಯೂಟರ್ಸ್ ವಿಲ್ ನಾಟ್ ರೀಪ್ಲೇಸ್ ಹ್ಯೂಮನ್ ಬ್ರೈನ್ ಅನ್ನೋದು ತುಂಬಾನೇ ಸಂತೋಷ. ಯಾವ ರೀತಿ ಯೋಚನೆ ಮಾಡಿದೆ ಅಂತಂದ್ರೆ, ಮಿಡ್ ಸೈಜ್ ಆರ್ಗನೈಸೇಷನ್ ವೇರ್ ಯು ಗೆಟ್ ಲಾರ್ಜ್ ಜಾಬ್ಸ್, ಎಕ್ಸ್ಪೋಜರ್ ಟು ಲಾರ್ಜರ್ ಜಾಬ್ಸ್. ಈಗ ದೊಡ್ಡ ಆರ್ಗನೈಸೇಷನ್ ಹೋಗಿ ಸೇರ್ದ ಅಂತಂದ್ರೆ ನಾವು ಒಂದು ಸಣ್ಣ ಇರುವೆ ತರ ಆಗೋಗ್ತೀವಿ. ಆಗಿನ ಕಾಲಕ್ಕೆ ಒನ್ ಆಫ್ ದ ಲಾರ್ಜೆಸ್ಟ್ ಜಾಬ್ ವಿಚ್ ವಾಸ್ ಬೀಯಿಂಗ್ ಹ್ಯಾಂಡಲ್ಡ್ ಅಪಾರ್ಟ್ ಫ್ರಮ್ ಇಂಡಸ್ಟ್ರೀಸ್. ಬಟ್ ನಾಲೆಡ್ಜ್ ವೈಸ್ ಒಂದು 10-15 ವರ್ಷ ಕಷ್ಟಪಟ್ಟರೆ ಎಷ್ಟು ನಾಲೆಡ್ಜ್ ಬರುತ್ತೋ ಅಷ್ಟನ್ನ ಒಂದು ಶಾರ್ಟ್ ಟೈಮಲ್ಲಿ ಡೋಸ್ ಅಲ್ಲಿ ಒಂದು ಶಾರ್ಟ್ ಕೊಟ್ಟಂಗೆ. ಸ್ವಾರಸ್ಯ ಮಾಧ್ಯಮ ಚಾನೆಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇಂಜಿನಿಯರ್ಸ್ ಈ ಒಂದು ದೇಶನ ಕಟ್ಟೋದ್ರಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರನ ವಹಿಸ್ತಾರೆ. ಅದೇ ರೀತಿ ಸ್ಟ್ರಕ್ಚರಲ್ ಫೀಲ್ಡ್ ಅಲ್ಲಿ ಕೂಡ ಅವರದೇ ಆದ ಒಂದು ಪಾತ್ರನ ವಹಿಸ್ತಾ ಇರ್ತಾರೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ NN ನಾಗೇಂದ್ರ ಕುಮಾರ್ ಅವರು ಭಾಗವಹಿಸ್ತಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ NN ನಾಗೇಂದ್ರ ಕುಮಾರ್ ಅವರು ಸ್ಟೆರ್ಲಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನ ಬೆಂಗಳೂರು ವಿಭಾಗದ MD ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ ಸಾಕಷ್ಟು ವಿಚಾರಗಳನ್ನ ಸರ್ನ ಮಾತಾಡಿಸುವಂತ ಪ್ರಯತ್ನ ಈ ಒಂದು ಇಂಟರ್ವ್ಯೂ ತಮಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಸರ್ ನಮಸ್ಕಾರ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು ತ್ಯಾಗರಾಜ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸಾಕಷ್ಟು ವರ್ಷಗಳಿಂದ, ಅಂದ್ರೆ ಸುಮಾರು 4 ದಶಕಗಳಿಂದ ಈ ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಿ. ಸಾಕಷ್ಟು ಅನುಭವಗಳು, ಸಾಕಷ್ಟು ರೀತಿಯ ತಮ್ಮದೇ ಆದ ಒಂದು ನೋವುಗಳು, ಅದೇ ರೀತಿಯ ಒಂದು ಸಾಧನೆಗಳು ಸಾಕಷ್ಟು ನಿಮ್ಮ ಒಂದು ಕಣ್ಮುಂದೆ ಬರ್ತಿರ್ತದೆ. ಸೊ ಎಷ್ಟು ಖುಷಿ ಇದೆ ಸರ್ ಈ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿರೋದು? ಪ್ರೊಫೆಷನಲಿ ದ ಬೆಸ್ಟ್ ವಿಚ್ ಐ ಕುಡ್ ಗೆಟ್. ಓಕೆ ಅಂತಂದ್ರೆ ಇದಕ್ಕಿಂತ ಹೆಚ್ಚಿಗೆ ನಾವು ಇನ್ನೇನೂ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಅಷ್ಟು ಅದರಲ್ಲಿ ನಾವು ಸಂತೋಷ ಪಟ್ಟಿದ್ದೀವಿ, ಮಾಡ್ತಾನೂ ಇದ್ದೀವಿ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದೀವಿ. ಅದೇ ರೀತಿ ಈಗ ಬೆಂಗಳೂರು ವಿಭಾಗದಲ್ಲಿ ಸಾಕಷ್ಟು ನಿಮ್ಮದೇ ಆದ ಒಂದು ರೀತಿಯಲ್ಲಿ ಒಂದು ಕ್ರಿಯೇಟಿವ್ ಅಂಡ್ ಇನ್ನೋವೇಟಿವ್ ಕೂಡ ಕೆಲಸ ಮಾಡ್ತಿದ್ದೀರಿ. ಸಾಕಷ್ಟು ಬಿಲ್ಡಿಂಗ್ಗಳನ್ನ ಈಗಾಗಲೇ ನೀವು ಕಂಪ್ಲೀಟ್ ಮಾಡಿದ್ದೀರಿ. ನಿಮ್ಮ ಮುಖಾಂತರ ಇವತ್ತು ಟಾಪ್ 1 ಅಲ್ಲಿ, ಅಂದ್ರೆ ನಮ್ಮ ಸ್ಟೆರ್ಲಿಂಗ್ ಕಂಪನಿ ಏನಿದೆ ಇವತ್ತು ಟಾಪ್ ಪೊಸಿಷನ್ ನಿಂತ್ಕೊಳ್ಳೋದು ಕೂಡ ತಾವು ನೇರ ಕಾರಣ ಆಗ್ತೀರಿ. ಸೊ ಅದ್ರ ವಿಚಾರ ಮಾತಾಡ್ತಾರೆ ಸರ್. ಈಗ ಸೌತ್ ಇಂಡಿಯನ್ ಭಾಗದಲ್ಲಿ ಒಂದು ವಿಶೇಷವಾದ ಸ್ಥಾನ ನಾನು ತುಂಬಾ ಕಷ್ಟಪಟ್ಟು ಪಡ್ಕೊಂಡಿರೋದು. ಅದು ಹಾಗೆ ಬರೋದಿಲ್ಲ. ಪ್ರತಿ ಪ್ರಾಜೆಕ್ಟ್ ಮಾಡುವಾಗಲೂ ಯಾವ ರೀತಿ ಹೊಸತನ ತರಬೇಕು, ಯಾವ ರೀತಿ ಇನೋವೇಷನ್ಸ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಸೊಲ್ಯೂಷನ್ಸ್ ಕೊಡಬೇಕು. ಅದನ್ನು ಕೊಡುವಾಗ ಬರೀ ಸೊಲ್ಯೂಷನ್ ಒಂದೇ ಅಲ್ಲ, ಅದರದ್ದು ಅನಾಲಿಟಿಕಲ್ ಮಾಡೆಲ್ ಮಾಡಬೇಕು. ಆ ಅನಾಲಿಟಿಕಲ್ ಮಾಡೆಲಲ್ಲಿರೋ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ಕರೆಕ್ಟಾಗಿ ಬಿಹೇವಿಯರ್ ತಗೊಂಡು ಬಂದ ಮೇಲೆ ಅದನ್ನು ಮತ್ತೆ ಡೀಟೇಲಿಂಗ್ ಅಂತ ಮಾಡ್ತೀವಿ. ಅದರಲ್ಲಿರೋ ಸೈಜಸ್ ಆಗಲಿ, ಕಾಲಮ್ ಸೈಜ್ಗಳಾಗಲಿ, ಬೀಮ್ ಸೈಜ್ಗಳಾಗಲಿ, ಸಿಸ್ಟಮ್ಸ್ ಆಗಲಿ, ಅದ್ರ ಬಿಹೇವಿಯರು ಎಲ್ಲನೂ. ಮುಂಚೆ ತುಂಬ ಕಡಿಮೆ ಕಂಪ್ಯೂಟರ್ ಯೂಸ್ ಮಾಡ್ತಿದ್ವಿ. ಆ ಕಾಲದಿಂದ ಬಂದವರು ನಾವು. PC ಇರಲಿಲ್ಲ ಆವಾಗ. ನಾವು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಪ್ರೊಫೆಷನ್ ಮಾಡ್ತಾ ಇದ್ದಿದ್ದು. ಆವಾಗ ಒಂದು ಪ್ರಾಜೆಕ್ಟ್ಸು ಅದೇ ಥರ ಕಡಿಮೆ ಡಿಪೆಂಡೆನ್ಸಿ ಆನ್ ಕಂಪ್ಯೂಟರ್ಸ್ ಇರ್ತಿತ್ತು. ಲಾರ್ಜ್ ಸೈಜ್ ಜಾಬ್ಸ್ಗೆ ಒಂಥರ ಲ್ಯಾಟ್ರಲ್ ಲೋಡ್ ಅನಾಲಿಸಿಸ್, ಅಂದರೆ ವಿಂಡು, ಅರ್ಥಕ್ವೇಕು ಬಂದಾಗ ಆ ಬಿಲ್ಡಿಂಗ್ ಹೇಗೆ ಬಿಹೇವ್ ಆಗುತ್ತೆ ಅಂತ ತಿಳ್ಕೊಂಡು ಉಳಿದದ್ದನ್ನು ನಮಗೆ ತಿಳಿದಿರೋ ನಾಲೆಡ್ಜಲ್ಲಿ ಮಾಡ್ತಾ ಇತ್ತು. ಕಂಪ್ಯೂಟರ್ಸ್ ಬಂದ ಮೇಲೆ ಪ್ರೊಫೆಷನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಆದರೆ ಕಂಪ್ಯೂಟರ್ಸ್ ವಿಲ್ ನಾಟ್ ರೀಪ್ಲೇಸ್ ಹ್ಯೂಮನ್ ಬ್ರೈನ್ ಅನ್ನೋದು ತುಂಬಾ ಸಂತೋಷ. ಯಾಕೆಂದರೆ ನಾವು ಏನು ಫೀಡ್ ಮಾಡ್ತೀವೋ ಅದು ನಮಗೆ ವಾಪಸ್ ಕೊಡುತ್ತೆ. ಸೊ ಫೀಡ್ ದಿ ಗಾರ್ಬೇಜ್, ಯು ಗೆಟ್ ದಿ ಗಾರ್ಬೇಜ್. ಸೊ ಆ ದೃಷ್ಟಿಯಲ್ಲಿ ನಾವು ಏನು ಫೀಡ್ ಮಾಡ್ತೀವಿ ಅನ್ನೋದು ಮೊದಲು ತಿಳ್ಕೋಬೇಕು. ಅದಾದಮೇಲೆ ನಾವು ಕಂಪ್ಯೂಟರ್ಸ್ನ ಬಳಸ್ಕೋಬೇಕು. ಈ ಮುಖ್ಯವಾಗಿ
ನಮ್ಮ ಪಾತ್ರ ಎಲ್ಲಿ ಬರುತ್ತೆ ಅಂತಂದರೆ ಎಲ್ಲೆಲ್ಲಿ ಸರಿಯಾದ ಜಾಗಗಳಲ್ಲಿ ಕಾಲಮ್ಸ್ ಇಡಬೇಕು, ಅದಕ್ಕೆ ವಿಂಡ್ ಆ್ಯಂಡ್ ಅರ್ಥಕ್ವೇಕ್ ಫೋರ್ಸ್ ಆದಾಗ ಎಲ್ಲಿ ಅದರಿಂದ ಟಾರ್ಷನ್ನು ಟ್ವಿಸ್ಟು ಈ ಥರ ಬರುತ್ತೆ ಅಂತ ತಿಳ್ಕೊಂಡು ಅಲ್ಲೆಲ್ಲ ಹೆವಿಯರ್ ಎಲಿಮೆಂಟ್ಸ್ ಹಾಕ್ಕೊಂಡು ಆ ಫೋರ್ಸ್ನ ರೆಸಿಸ್ಟ್ ಮಾಡೋ ಥರ ಕೋಡ್ಸು ಎಲ್ಲ ತುಂಬಾ ಡೀಟೇಲಾಗಿ ರಿವಿಷನ್ ಆಗ್ತಾ ಇರುತ್ತೆ. ಆದಂಗೆ ನಾವು ನಮ್ಮ ಸ್ಕಿಲ್ಸನ್ನು ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕು. ಈ ರೀತಿ ಮಾಡ್ತಾ ಹೋಗೋದ್ರಿಂದ ವಿ ವಿಲ್ ರಿಮೈನ್ ಇನ್ ದಿ ಮಾರ್ಕೆಟ್ ಆಸ್ ಡಿಮಾಂಡೆಡ್. ನಾನು ಕಲ್ತ್ಬಿಟ್ಟಿದ್ದೀನಿ ಅಷ್ಟೇ ನಮ್ದು ಅಂತಂದ್ರೆ ಆಗೋದಿಲ್ಲ. ನಾವು ಕಲಿತಾನೇ ಇರಬೇಕು. ಎಷ್ಟು ಓದಿದ್ರೂ ಸಾಕಾಗೋದಿಲ್ಲ. ಅದೇ ರೀತಿಯಲ್ಲಿ ಹೊಸದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿನೂ ನಮ್ಮಲ್ಲಿ ಇರಬೇಕು. ಇಲ್ಲ ಅದೇ ನಾನು ಮಾಡಿಲ್ಲ, ಇವತ್ತು ನಾನು ಮಾಡೋದಿಲ್ಲ ಇದನ್ನ ಅಂತಂದ್ರೆ ದೆನ್ ವಿ ವಿಲ್ ನಾಟ್ ಬಿ ರೆಕಗ್ನೈಸ್ಡ್ ಆಸ್ ಗುಡ್ ಅಂತ ಅಂದ್ಬಿಟ್ಟು. ಸೊ ಸರ್ವೇ ಸಾಮಾನ್ಯವಾಗಿ ಸರ್ ಈಗ 1970 ಆ ಒಂದು ರೇಂಜ್ ಅಲ್ಲಿ ಎಜುಕೇಶನ್ಗೆ ಅಷ್ಟು ಪ್ರಿಫರೆನ್ಸ್ ಇದೆ, ಅದು ಎಸ್ಪೆಷಲಿ ಗ್ರಾಮೀಣ ವಿಭಾಗದಲ್ಲಿ. ಸೊ ನೀವು ಆ ಒಂದು ದಿನಮಾನಗಳಲ್ಲಿ ಒಂದು ಎಜುಕೇಶನ್ ಮಾಡ್ತೀರಿ. ಸೊ ಅಷ್ಟು ಈಸಿ ಆದ ಮಾತಲ್ಲ. ಅದೇ ನಿಮ್ಮ ಕುಟುಂಬದಲ್ಲಿ ಎಜುಕೇಶನ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಸರ್ ಆಕ್ಚುಲಿ? ಆ ಥರ ಹೆಚ್ಚಾಗಿ ಸಪೋರ್ಟ್ ಇರಲಿಲ್ಲ. ಪಾಸ್ ಆಗ್ತಿದ್ಯಾ ಅಷ್ಟೇ ನೋಡ್ತಾ ಇದ್ದಿದ್ದು. ಬಟ್ PUC ಆಗುವಷ್ಟರೊಳಗೆ ತುಂಬ ಚಿಕ್ಕ ವಯಸ್ಸಿತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಊರು ಬಿಟ್ಟು ಹೋಗೋದು ಬೇಡ ಅಂತಂದ್ಬಿಟ್ಟು ಊರಲ್ಲೇ ಇರೋ BSc ಮಾಡಿಸಿದ್ರು. BSc ಮಾಡಿದ್ಮೇಲೆ ಇಂಜಿನಿಯರಿಂಗ್ಗೆ ಹೋಗೋಣ ಅಂತ ಒಂದು ಮನಸ್ಸು ಬಂತು. ನೀವು ಕನ್ಸು ಕಟ್ಟಿದ್ರೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು? ಆ ಥರ ಏನಿರಲಿಲ್ಲ, ಮುಂಚೆ ಅನ್ಕೊಂಡಿರ್ಲಿಲ್ಲ. ಬಟ್ ಇಂಜಿನಿಯರಿಂಗ್ ಸೇರಿದೆ. ಇಂಜಿನಿಯರಿಂಗ್ ಸೇರಿದಾಗ ನನಗೆ ದಾವಣಗೆರೆಯಲ್ಲಿ ಸೀಟ್ ಅಲಾಟ್ ಆಯಿತು. ಆವಾಗ ಈಗಿದ್ದಷ್ಟು ಕಾಂಪಿಟೇಷನು ಎಲ್ಲ ಇರ್ತಿರ್ಲಿಲ್ಲ. ಆವಾಗ ಸಿಕ್ಕಿದ ಮೇಲೆ ಅಲ್ಲಿ ತುಂಬ ಲೈಫ್ ಎಜುಕೇಷನಲ್ಲಿ ತುಂಬ ಚೇಂಜ್ ಆಯಿತು. ಅಲ್ಲಿ ಬೆಳೀತಾ ಒಂದೊಂದು ವರ್ಷದಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡು ಅದಾದಮೇಲೆ ರ್ಯಾಂಕ್ ತಗೊಳ್ಳೋವಾಗ್ಲೂ ತುಂಬಾನೇ ಕಷ್ಟಪಟ್ಟಿದ್ದೀವಿ. ಇಟ್ ಈಸ್ ನಾಟ್ ದಟ್ ಇಟ್ ಜಸ್ಟ್ ಕಮ್ಸ್ ಔಟ್ ಲೈಕ್ ದಟ್. ಪ್ರಾಜೆಕ್ಟ್ ವರ್ಕ್ ಮಾಡೋವಾಗ್ಲೂ ಅಷ್ಟೇ, ಮೇಷ್ಟ್ರು ಏನೋ ಹೇಳಿದ್ರೆ ಅದರದ್ದು 4 ಪಟ್ಟು ನಾವೇ ಕೆಲಸ ಮಾಡಿ ಅದನ್ನ ಪ್ರೆಸೆಂಟೇಷನ್ ಮಾಡಿದಾಗ ಇಷ್ಟೆಲ್ಲ ನಿಮ್ಗೆ ಹೇಳ್ಕೊಟ್ಟೇ ಇರ್ಲಿಲ್ಲಪ್ಪ ನಾವು ಅಂತಂದ್ರು. ಹಾಗೆ ಅದಾದ್ಮೇಲೆ ಮನಸ್ಸಿನಲ್ಲಿ ಏನನ್ನಿಸ್ತು ಅಂತಂದ್ರೆ ಇನ್ನೇನಾದ್ರೂ ಒಂದು ಒಳ್ಳೆ ಓದಬೇಕು, ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಓದಬೇಕು. ನಾವು ಓದಿರೋದು ದಾವಣಗೆರೆಯಲ್ಲಿ ಗೌರ್ಮೆಂಟ್ ಕಾಲೇಜು, ಒಂದು ಒಳ್ಳೆ ಕಾಲೇಜಲ್ಲಿ ನಾವು ಓದಬೇಕು ಅಂತ ಮನಸ್ಸಿನಲ್ಲಿತ್ತು. ಆವಾಗ ನಮ್ಮ ಪ್ರೊಫೆಸರ್ ಒಬ್ಬರು ಬಂದು ಅಲ್ಲಿ ನೋಟಿಸ್ ಬೋರ್ಡಲ್ಲಿ IIT ಇರ್ತಿದೆ, ಅದಕ್ಕೆ ಅಪ್ಲೈ ಮಾಡುವಂಥದ್ದು. ಆವಾಗ ನಮಗೆಲ್ಲ ಇಂಡಿವಿಜುವಲ್ IITs ಅಲ್ಲಿ ಅಪಿಯರ್ ಆಗಬೇಕಾಗಿತ್ತು. ಸೊ ಅದು ಏನಾಯ್ತು, ನಮಗೆ ಒಂಥರ ರೀ ಎಕ್ಸಾಮ್ ಥರ ಆದಂಗಾಗಿ ಒಂದೊಂದು IITಯಲ್ಲಿ ಹೋದಾಗ ಒಂದೊಂದು ಸಬ್ಜೆಕ್ಟಲ್ಲಿ ಸೆಲೆಕ್ಟ್ ಆಗಿ ಬಾಂಬೆ IITಗೆ ಬಂದಾಗ ಸ್ಟ್ರಕ್ಚರಲ್ ಸೆಲೆಕ್ಟ್ ಆಯಿತು. ಅಲ್ಲಿ ಫೀಸ್ ಕಟ್ಟಿ ಮನೆಗೆ ಬರೋ ಅಷ್ಟೊತ್ತಿಗೆ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಸೀಟ್ ಬಂದಿದೆ ಅಂದರು. ಬಟ್ ಆಗಿನ ವಯಸ್ಸಿನಲ್ಲಿ ನಾವು ಬಾಂಬೆಗೆ ಹೋಗೋಣ ಅಂತ ಬಾಂಬೆಗೆ ಹೊರಟಿದ್ವಿ. ಈಗ ನಿಮ್ಮ ಒಂದು ನೇಟಿವ್ ಬಂದು ಭದ್ರಾವತಿ. ಸೊ ನೀವು ಗೌರಿಬಿದನೂರು ಕನೆಕ್ಷನ್ ಯಾವ ತರ ಬರುತ್ತೆ, ಮತ್ತೆ ಇಸ್ತೂರಿ ಫ್ಯಾಮಿಲಿಯವರು ನಿಮ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಸರ್? ಈಗ ಭದ್ರಾವತಿ ಅಂತಂದ್ರೆ ನಮ್ಮ ತಂದೆಯವರು ಭದ್ರಾವತಿ ಪೇಪರ್ ಮಿಲ್ಸ್ ಅಲ್ಲಿ ಸೂಪರಿಂಟೆಂಡೆಂಟ್ ಕೆಲಸ ಮಾಡ್ತಿದ್ರು. ನನಗೆ ಒಬ್ಬ ಅಕ್ಕ, 3 ಅಣ್ಣಂದ್ರು, ನಾನು 4ನೇವನು. ಅವರು ಅಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದರು. ಏನೋ ಕಾಲಾಂತರದಿಂದ ಅವರು ಮರಣ ಹೊಂದಿದ್ರಿಂದ ಎಲ್ಲರೂ ಒಂಥರ ಅನಾಥರಾದಂಗೆ ಆಗೋಗ್ತೀವಿ ಅಂತ ಅಂದ್ಬಿಟ್ಟು ಸೋದರ ಮಾವ ಇಸ್ತೂರು ಸುಬ್ಬಯ್ಯ ಶೆಟ್ಟಿ, ಅಂದ್ರೆ ಇಸ್ತೂರು ಸುಬ್ಬಯ್ಯ ಸೋದರ ಮಾವ, ಇಸ್ತೂರು ಸುಬ್ಬಯ್ಯ ಶೆಟ್ಟಿ ಅವರ ಅಕ್ಕನೇ ನಮ್ಮ ತಾಯಿ. ಸೊ ಅವರು ನಮ್ಮನ್ನ ಕರ್ಕೊಂಡು ಬಂದು ಗೌರಿಬಿದನೂರಲ್ಲಿ ಓದಿಸಿದ್ದು. ನಮ್ಮ ಅಣ್ಣ ಅವರು ಅಕ್ಕ ಅವ್ರಿಗೆ ಮದುವೆ ಮಾಡಿದ್ರು. ಅದಾದ್ಮೇಲೆ ಅಣ್ಣ ಅವರು ವ್ಯಾಸಂಗಕ್ಕೆ ಹೋಗ್ಬೇಕು ಅಂತ ಬೆಂಗಳೂರಿಗೆ ಬಂದಿದ್ರು. BSc ಮುಗಿಸಿ ಮತ್ತೆ ಗೌರಿಬಿದನೂರಿಗೆ ಬಂದು ಅವರು ಒಂಥರ ತ್ಯಾಗ ಮಾಡಿದ್ರು. ಅಂತಂದ್ರೆ ಅವರು ಡಾಕ್ಟರ್ ಆಗಬೇಕು ಅಂತ ಇದ್ದವರು ಪರಿಸ್ಥಿತಿಗಳು ನೋಡಿ ಅಂಗಡಿ
ಓಪನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದ್ ದಿನ ನಿಭಾಯಿಸ್ಕೊಳ್ತೀವಿ ಹ್ಮ್. ಅನ್ನೋ ದೃಷ್ಟಿಯಲ್ಲಿ ಅಂಗಡಿ ಶುರು ಮಾಡಿದ್ರು. ಅದಾದ್ಮೇಲೆ ಅಲ್ಲಿವರೆಗೂ ಒಂದು ಹೆಚ್ಚು ಕಡಿಮೆ 56ರಿಂದ ಹಿಡಿದು 71ರವರೆಗೂ ಮಾವರ ಮನೆಯಲ್ಲೇ ಇದ್ದಿದ್ದು. Okay. 72ರಲ್ಲಿ ಹ್ಮ್. ಒಂದು ಮನೆ ಕಟ್ಕೊಂಡು ಅಣ್ಣವರು Okay. ನಮ್ಮನ್ನು ಓದಿಸಿದ್ರು. ಹಾ. ನಾನು ನಮ್ಮ ಅಣ್ಣ ಇನ್ನೊಬ್ಬರು ಸತ್ಯಪ್ರಕಾಶ್ ಅಂತಿದ್ದಾರೆ, ಅವ್ರನ್ನಿಬ್ಬರನ್ನು ಇಂಜಿನಿಯರಿಂಗ್ ಮಾಡಿಸಿದ್ರು. ಅವನು ಮಂಡ್ಯದಲ್ಲಿ ಮಾಡ್ದ, ನಾನು ದಾವಣಗೆರೆಯಲ್ಲಿ ಮಾಡಿದೆ. ದಾವಣಗೆರೆಯಲ್ಲಿ ಗೌರ್ಮೆಂಟ್ ಕಾಲೇಜ್ ಇದ್ರಿಂದ ಫೀಸ್ ಕಡಿಮೆ, ಮಂಡ್ಯ ಸ್ವಲ್ಪ ಪ್ರೈವೇಟ್ ಕಾಲೇಜ್ ಆದ್ರಿಂದ ಸ್ವಲ್ಪ ಫೀಸ್ ಜಾಸ್ತಿ ಹೆಚ್ಚು. ಇರ್ತದೆ. ಸೊ ಆ ಖರ್ಚುಗಳನ್ನ ಇಬ್ಬರನ್ನ ನಿಭಾಯಿಸ್ಕೊಂಡು ಮಾಡಿದ್ದಾಯ್ತು. ನಂತರ ನೀವು ಈಗ IIT ದೆಲ್ಲ ಸೀಟ್ ಆಗುತ್ತೆ, ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತೀರಿ. ಸೊ ಮೊದಲನೇದಾಗಿ ನೀವು ಜಾಬ್ಗೆ ಅಂತ ಹೋದಾಗ ಸಿಕ್ಕಿದ ಕೆಲಸ ಇದೇ ಕಂಪ್ನಿದೆಲ್ಲ ಅಥವಾ ಬೇರೆ? ಹಾಗಲ್ಲ, ಈಗ ನನಗೆ ಮುಂಚಿನಿಂದ ನಾನು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡಲೇಬೇಕು ಅಂತ ಒಂದು ಮನಸ್ಸಿನಲ್ಲಿ ಆ ಆಸೆ, ಆಕಾಂಕ್ಷೆ, ಏನ್ ಬೇಕೋ ಏನ್ ಸಬ್ ವರ್ಡ್ಸ್ ಯೂಸ್ ಮಾಡಿದ್ರು ಇತ್ತು ನನಗೆ. ಸೊ ಆ ದೃಷ್ಟಿಯಲ್ಲಿ ಯಾವ ರೀತಿ ಯೋಚನೆ ಮಾಡಿದೆ ಅಂತಂದ್ರೆ, ಮಿಡ್ ಸೈಜ್ ಆರ್ಗನೈಸೇಷನ್ ವೇರ್ ಯು ಗೆಟ್ ಲಾರ್ಜ್ ಜಾಬ್ಸ್, ಎಕ್ಸ್ಪೋಜರ್ ಟು ಲಾರ್ಜರ್ ಜಾಬ್ಸ್. ಈಗ ದೊಡ್ಡ ಆರ್ಗನೈಸೇಷನ್ ಹೋಗಿ ಸೇರಿದ ಅಂತಂದ್ರೆ ನಾವು ಒಂದು ಸಣ್ಣ ಇರುವೆ ತರ ಆಗೋಗ್ತೀವಿ. ಸೊ ಮಿಡ್ ಲೆವೆಲ್ ಆರ್ಗನೈಸೇಷನ್ ಹೋದ್ರೆ ಎಲ್ಲವನ್ನು ಅನುಕೂಲವಾಗಿ ಕಲಿಬಹುದು ಅಂತ ಒಂದು. ಆಮೇಲೆ ವೆರೈಟೀಸ್ ಆಫ್ ಜಾಬ್ಸ್ ಸಿಗುತ್ತೆ. ಅಂದ್ರೆ ಒಬ್ರು ಯಾರೋ ಹಾಸ್ಪಿಟಲ್ ಬಿಲ್ಡಿಂಗ್ ಮಾಡ್ತಿರ್ತಾರೆ, ಇನ್ನೊಬ್ರು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಮಾಡ್ತಿರ್ತಾರೆ, ಇನ್ನೊಬ್ರು ಸ್ಟೇಡಿಯಂ ಮಾಡ್ತಿರ್ತಾರೆ. ಈ ತರ ವೇರಿಯೇಷನ್ಸ್ ಇನ್ ದಿ ಕ್ಲಾಸ್ ಬಿಲ್ಡಿಂಗ್ಸ್ ಎಕ್ಸ್ಪೋಜರ್ ಬರುತ್ತೆ. ಎಲ್ಲವನ್ನೂ ನಾನೇ ಮಾಡಬೇಕು ಅಂತಲ್ಲ, ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಮುಂದೆ ಇಂಪ್ಲಿಮೆಂಟ್ ಮಾಡಿಸ್ಕೋಬಹುದು ಅನ್ನೋ ಸ್ಥಿತಿಯಲ್ಲಿ ಒಂದು ಮಿಡ್ ಲೆವೆಲ್ ಆರ್ಗನೈಸೇಷನ್. ಬಾಂಬೆಲಿ ಟಾಟಾ ಕನ್ಸಲ್ಟೆನ್ಸಿ ತಗೊಂಡ್ರೆ 500 ಜನ ಇರ್ತಾರೆ. ನಮ್ಮ ಕಂಪ್ನಿ ಹಾಗಲ್ಲ, ಅವಾಗಲೇ ಒಂದು 30-35 ಜನದ್ದು ಇದ್ದಿದ್ದ ಕಂಪ್ನಿ ಅಷ್ಟೇ. ಈಗ 150ರವರೆಗೂ ಬೆಳೆದಿದೆ. ಬಟ್ ಆವಾಗ ಒಂದು 35-40 ಜನ ಇದ್ದಿದ್ದ ಕಂಪನಿ. ಅದರಲ್ಲಿ ನನಗೆ ಎಕ್ಸ್ಪೋಜರ್ ಚೆನ್ನಾಗಿ ಬರುತ್ತೆ ಅಂತ ಒಂದು ರೀತಿಯಲ್ಲಿ. ನನ್ನ ಇನ್ಕ್ವಿಸಿಟ್ನೆಸ್ ಹೇಗಿತ್ತು ಅಂತಂದ್ರೆ, ಅವ್ರೇನ್ ಮಾಡ್ತಿದ್ದಾರೆ, ಇವ್ರೇನ್ ಮಾಡ್ತಿದ್ದಾರೆ, ಇವ್ರೇನ್ ಮಾಡ್ತಿದ್ದಾರೆ ಅಂತ ನೋಡಿ ತಿಳ್ಕೊಳ್ಳೋ ಇನ್ಕ್ವಿಸಿಟ್ನೆಸ್ ಇತ್ತು. ಆ ದೃಷ್ಟಿಯಲ್ಲಿ ಕಲಿಯೋದು ಫಾಸ್ಟ್ ಆಗಾಯ್ತು. ನಾನು 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾಗಲೇ 30 ಸ್ಟೋರಿ ಬಿಲ್ಡಿಂಗ್ ಬಾಂಬೆಯಲ್ಲಿ ಕೊಟ್ಟರು. ಫಸ್ಟ್ ವರ್ಕ್ ಮಾಡಿದ್ದು ಬಾಂಬೆಯಲ್ಲಿ 30 ಸ್ಟೋರಿ ಬಿಲ್ಡಿಂಗ್ ಕೊಟ್ಟಾಗ ಅಲ್ಲಿ ಸೈಟ್ಗಳಿಗೆ ಕಟ್ಟೋವಾಗ ಹೋದ್ರೆ ಎಷ್ಟಿಷ್ಟು ಕಂಬಿಗಳಿರುತ್ತೆ ಅಂತಂದ್ರೆ ಇದ್ರಲ್ಲಿ ಕಾಂಕ್ರೀಟ್ ಹೆಂಗ್ ಸುರಿಲೋ ಅಂತ ಸೈಟಲ್ಲಿ ಕೇಳಿದ್ರು. ಆವಾಗಿಂದ ಸ್ವಲ್ಪ ಮಾಡ್ರೇಷನ್ ಮಾಡಿಕೊಂಡು ಡೀಟೇಲಿಂಗ್ ಎಲ್ಲ ಚೆನ್ನಾಗಿ ಅಳವಡಿಸ್ಕೊಂಡು ಕಾಂಕ್ರೀಟ್ ಹೋಗೋ ಹಂಗೆ ಡಿಸೈನ್ ಮಾಡೋದನ್ನ ಪ್ರಾಕ್ಟಿಕಲ್ ಆಗಿ ನೋಡಿ ಕಲ್ತಿದ್ದಾಯ್ತು. ಸೊ ಹೀಗೆ ಅದರಲ್ಲಿ ನನ್ನ ಹ್ಯಾಂಡ್ಲಿಂಗ್ ಕೇಪಬಿಲಿಟೀಸ್ ನೋಡಿಬಿಟ್ಟು ನಮ್ಮ ಬಾಸ್ ಅವ್ರಿಗೆ, ಅದೇ ನಮ್ಮ ಕಂಪ್ನಿಗೇನೆ ಇಂದ್ರಪ್ರಸ್ಥ ಇಂಡೋರ್ ಸ್ಟೇಡಿಯಂ ಅಂತ ಹೇಳ್ಬಿಟ್ಟು ಡೆಲ್ಲಿಯಲ್ಲಿ ಏಷ್ಯಾಡ್ 82 ಬಂತು. ಸೊ ಮುಂಬೈಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 2.5 ವರ್ಷ ಕೆಲಸ ಮಾಡಿ. ಸೊ ಮುಂಬೈಲಿ ಕೆಲಸ ಮಾಡ್ತಿದ್ರೆ ಈಗ ಮತ್ತೆ ಡೆಲ್ಲಿಗೆ ಹೋಗುವಂತ ಒಂದು ಪರಿಸ್ಥಿತಿ ಯಾಕೆ ಬರುತ್ತೆ ನಿಮಗೆ? ಅದೇ ಈಗ ಏನಾಯ್ತು ಅಂತಂದ್ರೆ, ಆಫೀಸಲ್ಲಿ ಯಾರು ದಕ್ಷರು ಅದನ್ನು ನೋಡ್ತಾರೆ. ಆಮೇಲೆ ಹೌ ಹಿ ಹ್ಯಾಸ್ ಬೀನ್ ಏಬಲ್ ಟು ಹ್ಯಾಂಡಲ್ ಕ್ಲೈಂಟ್ಸ್ ಅನ್ನೋದನ್ನು ನೋಡಿ ಅವರು ನನಗೆ ನಾನು ಬೇಡ, ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ನಾನು ಬೆಂಗಳೂರಲ್ಲಿ ಶುರು ಮಾಡಬೇಕು ಅಂದಾಗ, 1 ತಿಂಗಳು ಹೋಗು ನೀನು ಡೆಲ್ಲಿಗೆ, ನೀನು ಇಷ್ಟ ಆಯ್ತಾ ಇರು, ಇಲ್ದಿದ್ರೆ ನಾವು ಬೇರೆ ಏನಾದರೂ ಮಾಡ್ತೀವಿ ಅಂತಂದು. ಆ 1 ತಿಂಗಳು ನಾನು ಹೋದಾಗ ಇನಿಷಿಯಲ್ ಪೀರಿಯಡ್ ಅಗದೂ ಇಲ್ಲ ಏನು, ಆ ಪೀರಿಯಡ್ ಅಲ್ಲಿ ಡಿಸೈನ್ ಮಾಡೋದಕ್ಕೆ ಅಲ್ಲಿ ಹೋಗಿ ತುಂಬಾ ದೊಡ್ಡ ಜಾಬ್. ಆಗಿನ ಕಾಲಕ್ಕೆ ಒನ್ ಆಫ್ ದ ಲಾರ್ಜೆಸ್ಟ್ ಜಾಬ್ ವಿಚ್ ವಾಸ್ ಬೀಯಿಂಗ್ ಹ್ಯಾಂಡಲ್ಡ್ ಅಪಾರ್ಟ್ ಫ್ರಮ್ ಇಂಡಸ್ಟ್ರೀಸ್ ಬೇಕಾದಷ್ಟು ಇರುತ್ತೆ. ಬಿಲ್ಡಿಂಗ್ಸ್ ಅಲ್ಲಿ ತುಂಬಾನೇ ದೊಡ್ಡ ಪ್ರಾಜೆಕ್ಟ್. ಅಂಥದ್ರಲ್ಲಿ 5 ಸೂಪರಿಂಟೆಂಡೆಂಟ್ ಇಂಜಿನಿಯರ್ಸ್ ಇರ್ತಿದ್ರು ಆ ಜಾಬ್ ಸೂಪರ್ವೈಸ್ ಮಾಡೋದಕ್ಕೆ. ಈ ಸೆಕ್ಷನ್ ಹೋಗ್ನು, ಈ ಸೆಕ್ಷನ್ ಹೋಗ್ನು, ಈ ಸೆಕ್ಷನ್ ಹೋಗ್ನು, ಈ ಥರ ಅಂಥವ್ರನ್ನೆಲ್ಲ ನಿಭಾಯಿಸ್ಕೊಂಡು ಮಾತಾಡಿಕೊಂಡು ನೋಡಿದ್ದನ್ನ ನಮ್ಮ ಬಾಸ್ ಅವರು ಮಾಡಿ, ವೈ ಡೋಂಟ್ ಯು ಗೋ ಬ್ಯಾಕ್ ಟು ಡೆಲ್ಲಿ, ಆಫ್ಟರ್ ದಟ್ ವಿಲ್ ಸಿ ವಾಟ್ ಟು ಡೂ ಅಂತಂದಿದ್ದು. ಆವಾಗ ನಾನು ಬಂದು
ನಮ್ಮ ಅಣ್ಣವ್ರನ್ನೆಲ್ಲ ಕೇಳಿ ಅವರು ಅಂತ ಆಪರ್ಚುನಿಟಿ ಅದಷ್ಟಕ್ಕೆ ಅದೇ ಬಂದಿದ್ದಾಗ ಯಾಕೆ ಬಿಡ್ತೀಯ, ಹೋಗು ಪರವಾಗಿಲ್ಲ 2 ವರ್ಷ ತಾನೇ ಅಂತೇಳಿ ಆವಾಗ ಡೆಲ್ಲಿಗೆ ಹೋಗಿ. ಸೊ ಡೆಲ್ಲಿಲಿ ಸಾಕಷ್ಟು ಪ್ರೆಷರ್ ತುಂಬಾ ಇರ್ತಾ ಇತ್ತು, ಅಂದ್ರೆ ಡೈಲಿ ಒಂದು 18 ಅವರ್ ನೀವು ಕೆಲಸ ಮಾಡ್ತೀರಿ ನಾವು ಚೆನ್ನಾಗಿ ಕೇಳ್ಪಟ್ಟಿದ್ದೆ. ಸೊ ಆ ಡೇಸ್ ಯಾವ ತರ ಇರ್ತಾ ಇತ್ತು? ಅದು ಹೇಗೆ ಅಂತಂದ್ರೆ, ಈ 5 ನನಗೆ ಡಿಸೈನ್ ಟೀಮ್ ಅಂತ ಒಂದು, ಅಂದ್ರೆ ಡೀಟೇಲಿಂಗ್ ಟೀಮ್ ಅಂತ ಒಂದು ಕೊಟ್ಟಿದ್ರು. ಓಕೆ, ಡಿಸೈನ್ ನಾನು ಮಾಡ್ತಾ ಇದ್ದೆ. ಆಮೇಲಕ್ಕೆ ಸೈಟ್ ಸೂಪರ್ವಿಷನ್ಗೆ ಒಂದಷ್ಟು ಜನ ಇಟ್ಟಿದ್ರು. ಬಟ್ ಏನಾಗ್ತಿತ್ತು ಅಂದ್ರೆ, ಪ್ರತಿಯೊಂದಕ್ಕೂ ನನ್ನ ಹತ್ರ ಬಂದು ಕೇಳ್ತಾ ಇದ್ರು. ಆ ಕೇಳೋದನ್ನ ಅವ್ರಿಗೆ ಹೇಳ್ತಾ ಇದ್ರೆ ಡ್ರಾಯಿಂಗ್ ಮಾಡಿಸೋರು ಯಾರು? ಸೊ ಹಾಗಾಗಿ ದಿನದಲ್ಲಿ ಬೆಳಗಿನ ಹೊತ್ತು ಕ್ಲಾರಿಫಿಕೇಶನ್ಸ್ ಕೊಟ್ಕೊಂಡು, ಇಂಜಿನಿಯರ್ಸ್ ಮೀಟಿಂಗು ಅದು ಇದು ಅಟೆಂಡ್ ಮಾಡಿಕೊಂಡು, ಸಾಯಂಕಾಲ 5 ಗಂಟೆಗೆ ಅವರೆಲ್ಲ ಯಾವಾಗ ಆಫೀಸು ಕ್ಲೋಸ್ ಆಗುತ್ತೋ ಆವಾಗ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಎಕ್ಸ್ಟ್ರಾ ಅವರ್ಸ್ ಅಂದ್ರೆ ಆಲ್ಮೋಸ್ಟ್ 18 ಅವರ್ಸ್ ಎ ಡೇ ಫಾರ್ 18 months, including Sunday. Sunday we used to have a whole meeting. It used to go up to 4:30. ಸೊ ಡೆಲ್ಲಿಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 2.5 ವರ್ಷ ಕೆಲಸ ಮಾಡಿದೆ. 2.5 ವರ್ಷ ಅಂತನ್ನೋದನ್ನ ನಾವು ದಿನಗಳಲ್ಲಿ ಲೆಕ್ಕ ಹಾಕಬಾರ್ದು. ಅಂದ್ರೆ ಕಾಂಪ್ಲಿಕೇಟೆಡ್ ಪ್ರಾಜೆಕ್ಟ್ಸ್, ಅದರಲ್ಲಿ ಯಾವ ರೀತಿ ಹೊಸ ಟೆಕ್ನಾಲಜಿಗಳನ್ನ ಯೂಸ್ ಮಾಡಬಹುದು ಈ ತರ ಕಾರ್ಯಗಳಿಗೆ ಅನ್ನೋದನ್ನ ತುಂಬಾನೇ ಕಲಿತ್ವಿ. ಹೇಳ್ಬೇಕು ಅಂತಂದ್ರೆ ಫೈಲಿಂಗು, ಮೈಕ್ರೋಫೈಲ್ಸು, ಸ್ಲಿಪ್ ಫಾರ್ಮ್ ಶಟರಿಂಗು, ಪ್ರೀಸ್ಟ್ರೆಸ್ಡ್ ಕಾಂಕ್ರೀಟು, ಆಮೇಲಕ್ಕೆ ಇನ್ಸಿಟು ಕಾಂಕ್ರೀಟು, ಸ್ಟ್ರಕ್ಚರಲ್ ಸ್ಟೀಲು, ಎಲ್ಲ ಏನೇನಿದೆಯೋ ಎಲ್ಲವನ್ನೂ ಕಲಿಯೋ ಅವಕಾಶ ಸಿಕ್ತು. ಅಷ್ಟೇ ನೈಪುಣ್ಯತೆಯಿಂದ ನಿಭಾಯಿಸಿದೆ. ಅಂದ್ರೆ ಯಾರು ಏನ್ ಕ್ವಶನ್ ಹೇಳೋ ಅಂತ ಎಕ್ಸ್ಪರ್ಟ್ ಲೆವೆಲ್, ಆ ಎಕ್ಸ್ಪರ್ಟ್ ಲೆವೆಲ್ಗೆ ನಮ್ಮನ್ನ ನಾವೇ ರೈಸ್ ಮಾಡ್ಕೊಂಡ್ವಿ. ಕೋರ್ಸ್ ಎಷ್ಟೋ ಸರಿ ಹತ್ತಿದ್ದೀನಿ ಪ್ರೆಷರ್ ಆಫ್ ವರ್ಕ್ ಇಂದ. ಯಾರೂ ಇರ್ತಿರ್ಲಿಲ್ಲ ಪಕ್ಕದಲ್ಲಿ ಸಮಾಧಾನ ಮಾಡೋದಕ್ಕೆ. ಇಟ್ ಯೂಸ್ ಟು ಬಿ ವೆರಿ ವೆರಿ ಟೆನ್ಸ್. ತುಂಬಾ ಆದಾಗ ಒಂದು 15 ನಿಮಿಷ ಫೋನ್ ಮಾಡಿಬಿಟ್ಟು ನಮ್ಮ ಬಾಸ್ ಜೊತೆ ಎಲ್ಲ ಹತ್ತು ಬಿಡೋದು. ಅವರು ಪರವಾಗಿಲ್ಲ ಮಾಡು ಅಂತ ಹೇಳಿ. ಅಷ್ಟು ಪ್ರೆಷರ್ ಆಫ್ ವರ್ಕ್ ಇರ್ತಿತ್ತು. ಅಂಡ್ ನಿಷ್ಠೆಯಿಂದ ನಾವು ಯಾವ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳದೆ ಕಂಪ್ಲೀಟ್ ಗೌರ್ಮೆಂಟ್ ಜಾಬ್ ಆದ್ರೂ ಇವರು ತಾವರೆ ಎಲೆ ತರ ಇದ್ವಿ ನಾವು. ಆ ದೃಷ್ಟಿಯಲ್ಲಿ ಬಟ್ ನಾಲೆಡ್ಜ್ ವೈಸ್ ಒಂದು 10-15 ವರ್ಷ ಕಷ್ಟಪಟ್ಟರೆ ಎಷ್ಟು ನಾಲೆಡ್ಜ್ ಬರುತ್ತೋ ಅಷ್ಟನ್ನ ಒಂದು ಶಾರ್ಟ್ ಟೈಮಲ್ಲಿ ಡೋಸ್ ಅಲ್ಲಿ ಒಂದು ಶಾರ್ಟ್ ಕೊಟ್ಟಂಗೆ ಎಕ್ಸ್ಪೋಜರ್ ಸಿಕ್ತು. ಆ ಎಕ್ಸ್ಪೋಜರ್ನೇ ಈಗಲೂ ನಾವು ಮಾಡಿಫಿಕೇಶನ್ ಮಾಡಿಕೊಂಡು ಅದು ಇದು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಒಂದು ರೀತಿ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಅದು ಬೇಸ್ಮೆಂಟ್ ಆಗ್ಬಿಡ್ತು ಈಗ ಈ ಒಂದು ಫೀಲ್ಡ್ ಅಲ್ಲಿ. ಫುಲ್ ಎಕ್ಸ್ಪೋಜರ್ ಆಗೋಯ್ತು. ಬೇಸ್ಮೆಂಟ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಟೋಟಲ್ ಎಕ್ಸ್ಪೋಜರ್ ಟು ಇಂಜಿನಿಯರಿಂಗ್ ಫೀಲ್ಡ್. ಆಮೇಲೆ ಥಿಂಕ್ ಮಾಡ್ತಾ ಇದ್ವಲ್ಲ, ಸೊ ಅದರಿಂದ ಥಿಂಕಿಂಗ್ ಕೇಪಬಿಲಿಟೀಸು ಬರ್ತಿತ್ತು. ಅಲ್ಲೇ ಸೊಲ್ಯೂಷನ್ಸ್ ಹುಡುಕೊಂಡು ಅದಕ್ಕೆ ಆನ್ಸರ್ಸ್ ಹುಡುಕೋದ್ರಿಂದ ಆ ಸೊಲ್ಯೂಷನ್ಸ್ ಯಾವ ರೀತಿ ಇದ್ರೆ ಯಾವ ರೀತಿ ನಾವು ಮಾಡಬಹುದು ಅದನ್ನೆಲ್ಲ ನೈಪುಣ್ಯತೆ ತುಂಬಾ ಅನುಕೂಲ ಆಯ್ತು ಆ ಜಾಬಿಗೆ.